ಹಾಯ್ ಗೈಸ್, ವೆಲ್ಕಮ್ ಟು ಸಂಧ್ಯಾ ಬ್ಲಾಗ್. ಇವತ್ತು ಸಂಡೇ. ಸೊ ಇವತ್ತಿನ ಬ್ಲಾಗ್ ಏನಂದರೆ, ನನಗೆ ಮಾರ್ನಿಂಗ್ಗೆ ಸ್ವಲ್ಪ ವರ್ಕ್ ಇತ್ತು. ಸೊ ಹಂಗಾಗಿ ಒಂದು ಸತ್ಯನಾರಾಯಣ ಪೂಜೆ ಮತ್ತು ಒಂದು ಬೀಗ್ರೂಟದ ಮೇಕಪ್ ಇತ್ತು. ಮಾರ್ನಿಂಗ್ ಒಂದು 6:30ಗೆ ಎದ್ದು ನಾನು ಮೇಕಪ್ಗೆ ಹೋದೆ. ಫಸ್ಟು ಅಳಮಲ್ಗೆಗೆ ಹೋದೆ. ಅಲ್ಲಿ ಮೇಕಪ್ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ತಳಗ್ವಾರಕ್ಕೆ ಹೋದೆ. ಸೊ ನಮ್ಮೂರು ತಳಗ್ವಾರ. ಅಲ್ಲಿ ಮೇಕಪ್ ಮುಗಿಸ್ಕೊಂಡು ಮತ್ತೆ ಸಲೂನ್ ಹತ್ರ ಹೋದೆ. ಸೊ ಮಧ್ಯಾಹ್ನ ಏನೂ ಅಡುಗೆ ಮಾಡೋಕ್ಕಾಗಲಿಲ್ಲ. ಸಲೂನಲ್ಲಿ ಸಂಡೇ ಅಲ್ವಾ, ಕಸ್ಟಮರ್ ಇರ್ತಾರೆ ಅಂದ್ಬಿಟ್ಟು ಸಲೂನ್ಗೆ ಹೋಗ್ಬಿಟ್ಟೆ. ಇವತ್ತು ಹೋಟ್ಲಲ್ಲೇ ಮಧ್ಯಾಹ್ನ ಊಟ ತರಿಸ್ಕೊಂಡು ಟಿಫನ್ ಮಾಡಲೇ ಇಲ್ಲ. 2 ಮನೇಲೂ ಟೀ ಕಾಫಿ ಕುಡಿದು ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು. ಹಾಗಾಗಿ ಟಿಫನ್ ಮಾಡಲಿಲ್ಲ. ಇವತ್ತು ಸಂಡೇ ಸ್ಪೆಷಲ್ ಆಗಿರೋದ್ರಿಂದ ಸಿಂಪಲಾಗಿ ಪುದೀನ ಮಟನ್ ಚಾಪ್ಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಇದು ತುಂಬ ಚೆನ್ನಾಗಿರುತ್ತೆ. ಸೊ ಫಸ್ಟು ನಾನು ಮಟನ್ನ ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೆ. ಅದನ್ನು ಮಟನ್ ಅಲ್ವಾ, ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕಾಗಿರೋದ್ರಿಂದ ಫಸ್ಟೇ ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕ್ಕೊಂಡು ಮಟನ್ನ ಒಂದು 3-4 ವಿಜಿಲ್ ನಾನು ಕೂಗಿಸ್ಕೊಂಡಿದ್ದೆ. ನೀರು ಕಮ್ಮಿ ಕ್ವಾಂಟಿಟಿಯಲ್ಲಿ ಹಾಕಬೇಕು, ಏಕೆಂದರೆ ಗ್ರೇವಿಗೆ ನೀರು ಜಾಸ್ತಿ ತೊಗೊಳ್ಳಲ್ಲ. ಹಾಗಾಗಿ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ನೀರು ಹಾಕ್ಕೊಬೇಕು. ಅದಾದಮೇಲೆ ಮಸಾಲೆಗೆ ಏನೇನು ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇದು ಪುದೀನ ಮಟನ್ ಚಾಪ್ಸ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಪುದೀನ ತೊಗೊಂಡಿದ್ದೀನಿ. ಪುದೀನ, ಕೊತ್ತಂಬರಿ, ಹಣ್ಣಾಗಿರೋ ಅಂಥ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದು ಚೆನ್ನಾಗಿರುತ್ತೆ ಟೇಸ್ಟು. ಹಸಿ ಮೆಣಸಿನ್ಕಾಯಿಗಿಂತ ಹಣ್ಣಾಗಿರೋ ಮೆಣಸಿನ್ಕಾಯಿ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಣ್ಣಾಗಿರೋ ಅಂಥ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ, ಅದಾದಮೇಲೆ ಒಂದು ಸ್ವಲ್ಪ ಕಾಯಿ, ಗ್ರೇವಿ ಬೇಕಲ್ಲ, ಸೊ ಹಂಗಾಗಿ ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಗಸಗಸೆ ಮತ್ತು ಮೆಣಸು. ಸೊ ಇಷ್ಟು ಮಸಾಲೆ ಐಟಮ್ಸ್ ತೊಗೊಂಡಿದ್ದೀನಿ. ಇಷ್ಟೂ ಮಿಕ್ಸಿಗೆ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು. ಅದಾದಮೇಲೆ ಸೊ ಮಟನ್ ಬೆಂದಿರುತ್ತೆ. ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಒಂದು 2 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿದ್ದೀನಿ. ಸೊ 1 ಸ್ಪೂನ್ ಆಗೋಷ್ಟು ಬಟರ್ ಹಾಕಿದ್ದೀನಿ. ಸೊ ಬಟರ್ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಮಟನು ಸ್ವಲ್ಪ ಸಾಫ್ಟ್ ಆಗುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಬೇಕು ಇದಕ್ಕೆ. ಸೊ ಬಟರ್ ಹಾಕಿದ್ದೀನಿ. ಅದಾದಮೇಲೆ ಕರಿಬೇವನ್ನ ಆಯಿಲಲ್ಲಿ ಹಾಕಿ ಅದನ್ನು ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿಕೊಂಡು ಸಪ್ರೇಟ್ ತೆಗೆದಿಟ್ಕೊತೀನಿ. ಕರಿಬೇವು ಸಪ್ರೇಟ್ ತೆಗೆದಿಟ್ಕೊಂಡು ನಾನು ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ. ಅದು ಚೆನ್ನಾಗಿರುತ್ತೆ ಒಂಥರ ತಿನ್ನೋದಕ್ಕೆ. ಸೊ ಅದಾದಮೇಲೆ ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಮಟನ್ನ ವಾಟರು ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಮಟನೆಲ್ಲ ಹಾಕಿ ಮಟನ್ನ ಸ್ವಲ್ಪ ಒಂದು 10 ಮಿನಿಟ್ಸು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಅವಾಗೇ ಅದು ಟೇಸ್ಟ್ ಚೆನ್ನಾಗಿರೋದು. ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಸೊ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲನ ಆ್ಯಡ್ ಮಾಡ್ಕೊಬೇಕು. ನಾನು ಸ್ವಲ್ಪ ಮಸಾಲೆ ರುಬ್ಬೇಕಾದ್ರೆ ನೋಡ್ದಿರ ವಾಟರ್ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ನೀವು ವಾಟರ್ ಕಮ್ಮಿ ಹಾಕ್ಕೊಂಡು ರುಬ್ಕೊಳ್ಳಿ. ಸೊ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು ರುಚಿಗೆ, ಏಕೆಂದರೆ ಮಟನ್ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರ್ತೀನಿ. ಸೊ ಮಸಾಲೆಗೂ ಬೇಕಲ್ಲ, ಸೊ ಹಂಗಾಗಿ ನೀವು ರುಚಿ ನೋಡಿಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಉಪ್ಪು ಹಾಕ್ಕೊಂಡು ಸೊ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು 10 ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಅದು ಮಟನ್ದು ನಾವು ಹಾಕಿರೋ ಬಟರು ಎಲ್ಲ ಆಯಿಲು ಮೇಲೆ ಬರಬೇಕು, ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಅದಾದಮೇಲೆ ಅದಕ್ಕೆ ಯಾವುದೇ ಥರ ಎಕ್ಸ್ಟ್ರಾ ಮಸಾಲೆ ಪೌಡರ್ಸ್ ಏನೂ ಬೆರೆಸಂಗಿಲ್ಲ. ಸೊ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಲಾಸ್ಟಿಗೆ ತೆಗೆದಿಟ್ಕೊಂಡಿರೋ ಅಂಥ ಕರಿಬೇವು ಹಾಕಿದ್ರೆ ಮುಗೀತಲ್ಲಿಗೆ ಪುದೀನ ಮಟರ್ ಗ್ರೇವಿ. ತುಂಬ ಚೆನ್ನಾಗಿರುತ್ತೆ. ಇದು ರೈಸ್ಗೂ ತಿನ್ಬೋದು, ಪ್ಲಸ್ಸು ನೀವು ಚಪಾತಿ, ಪೂರಿ ಇದಕ್ಕೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಿಮಗೆ